ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬನ್ನಿ, ಇವತ್ತು ನಾನು ಹೊರಟಿದ್ದೀನಿ ನಮ್ಮೂರು ಗೌರ್ಮೆಂಟ್ ಹಾಸ್ಪಿಟ್ಲ್ ಕಡೆ. ನನ್ನ ಮಗಳಿಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಕಡೆಯಿಂದ ಕಾಲ್ ಬಂದಿತ್ತು, 1.5 ಇಯರ್ ವ್ಯಾಕ್ಸಿನೇಷನ್ ಮಾಡಿಸಿ ಅಂತ ಹೇಳ್ಬಿಟ್ಟು. ಥರ್ಸ್ಡೇ ದಿನ ಬಂದು ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದ್ರು. ಬಟ್ ನಾನು ಅವಳಿಗೆ ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ವ್ಯಾಕ್ಸಿನೇಷನ್ ಮಾಡಿಸಿದ್ದೆ 1.5 ಇಯರ್ದು. ಬಟ್ ಅವ್ರು ಹೇಳಿದ್ರು, ಬಟ್ ನಿಮಗೆ JE ಬ್ಯಾಂಗ್ಳೂರಲ್ಲಿ ಸಿಗೋದಿಲ್ಲ ಮೇಡಮ್, ನೀವು ಇಲ್ಲೇ ಬಂದು ಮಾಡಿಸ್ಕೋಬೇಕು, ಮಾಡಿಸ್ಕೊಳ್ಳಿ, ಮಗುಗೆ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಗುರುವಾರ ಕರೆದಿದ್ರು. ಸೊ ಅದಕ್ಕೋಸ್ಕರ ನಾವು ಊರ ಕಡೆ ಹೋಗಿ ಅಲ್ಲಿ ನೋಡಿದ್ರೆ ಅವಳಿಗೆ ಫಸ್ಟ್ ವ್ಯಾಕ್ಸಿನೇಷನ್ನೇ ಆಗಿರಲಿಲ್ಲ ಪಾಪ. ಅದು ಆಗಬೇಕಾಗಿದ್ದು 9 ಮಂತ್ಸಲ್ಲಿ. ಅದು ಕೂಡ ನಾನು 9 ಮಂತ್ಸ್ ವ್ಯಾಕ್ಸಿನೇಷನ್ ಕೂಡ ಬ್ಯಾಂಗ್ಳೂರಲ್ಲಿ ಹಾಕ್ಸಿದ್ದರಿಂದ ಅದು ಇಲ್ಲಿ ಆಗಿರಲಿಲ್ಲ. ಮತ್ತು ಅವ್ರಿಗೆ ಕೇಳಿದ್ವಿ ನಾವು, ಫಸ್ಟ್ ಡೋಸ್ ಇವಾಗ ಹಾಕ್ಸ್ಬೋದಾ, ಏನು ಪ್ರಾಬ್ಲಮ್ ಆಗಲ್ವಾ ಅಂದರೆ, ಅಫ್ಕೋರ್ಸ್ ಹಾಕ್ಸಿ ಮೇಡಮ್, ಏನೂ ಪ್ರಾಬ್ಲಮ್ ಆಗಲ್ಲ, ಫಸ್ಟ್ ಡೋಸ್ ಇವಾಗ ಹಾಕ್ಸ್ಕೊಳ್ಳಿ, ಮತ್ತು ಸೆಕೆಂಡ್ ಡೋಸ್ ಇನ್ನೊಂದು 6 ಮಂತ್ಸ್ ಆದಮೇಲೆ ಹಾಕ್ಸ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಮತ್ತು ಅದಕ್ಕೆ ನಾವು ವ್ಯಾಕ್ಸಿನೇಷನ್ನ ಕಂಪ್ಲೀಟ್ ಮಾಡಿ, ಮತ್ತು ಅವಳಿಗೆ ಒಂದು 1/2 ಅವರ್ ವೆಯ್ಟ್ ಮಾಡೋಕ್ಕೆ ಹೇಳಿದ್ರು ನಮಗೆ, ಅವಳನ್ನ ಅಬ್ಸರ್ವ್ ಮಾಡಬೇಕು ಅಂತ ಹೇಳ್ಬಿಟ್ಟು 1/2 ಅವರ್ ವೆಯ್ಟ್ ಮಾಡಿದ್ವಿ. ಅವಳೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಆಡ್ಕೊಂಡೇ ಇದ್ಲು. ವ್ಯಾಕ್ಸಿನೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಗೈಸ್, ಯಾರೇ ಆಗಿರಲಿ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ. ಮತ್ತು ಎಲ್ಲ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರು ಕಡೆ ರಿಟರ್ನ್ ಆದ್ವಿ. ಸೊ ಬ್ಯಾಂಗ್ಳೂರಲ್ಲಿ ಕಡೆ ಬರೋವಾಗ ಒಂದು ಮಯೂರ ಬೇಕ್ರಿ ಹತ್ರ ಸ್ಟಾಪ್ ಕೊಟ್ಟು ಸ್ನ್ಯಾಕ್ಸ್ನ ತೊಗೊಂಡು, ಯಾಕೋ ಪಾನಿಪುರಿ ಕ್ರೇವಿಂಗ್ಸ್ ಆಯಿತು, ಪಾನಿಪುರಿ ತಿನ್ಕೊಂಡು ನಾವು ಬ್ಯಾಂಗ್ಳೂರು ಕಡೆ ರಿಟರ್ನ್ ಆದ್ವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.